ಗ್ರಾಮ ಆಡಳಿತಾಧಿಕಾರಿಗಳ ಆ ಸಂಘದಿಂದ ಈ ದಿನ 2ನೇ ದಿನ ಇವತ್ತು ನಾವು ಮುಷ್ಕರವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ನಮಗೆ ನಿನ್ನೆ ಮಾಡಿದಂಥ ಮುಷ್ಕರದಿಂದ ಇದುವರೆಗೂ ಸರ್ಕಾರದಿಂದ ನಮಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಏನಂದರೆ ಇದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ, ತಹಸೀಲ್ದಾರ್ಗಳ ಹಂತದಲ್ಲಿ ಆಗೋಂಥ ಕಾರ್ಯಗಳು ಏನೂ ಇಲ್ಲ. ಎಲ್ಲ ಸರ್ಕಾರದ ಹಂತದಲ್ಲಿ ಈಡೇರಿಸಬೇಕಾದಂಥ ನಮ್ಮ ಬೇಡಿಕೆಗಳಿರೋದ್ರಿಂದ ಇದುವರೆಗೂ ನಮಗೆ ಸರ್ಕಾರ ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ. ಆದ್ದರಿಂದ ನಾವು ಇಂದು ಧರಣಿನ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಪ್ರಮುಖ ಬೇಡಿಕೆಗಳು ಏನೇನಿದೆ, ಮೂಲಭೂತ ಸೌಕರ್ಯಗಳು, ಅಧಿಕ ಕೆಲಸದ ಒತ್ತಡ, ನಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಮುಂಬಡ್ತಿ ವಿಚಾರ ಇರ್ಬೋದು, ಇತರೆ ವಿಚಾರಗಳಿರ್ಬೋದು, ಎಲ್ಲ ಸಹ ನಾವು ನಿನ್ನೆಯಿಂದ ತಿಳಿಸಿದ್ದೀವಿ. ಆ ಬೇಡಿಕೆಗಳ ಈಡೇರೋವರೆಗೂ ನಮ್ಮ ಧರಣಿ ಇದೇ ರೀತಿ ಮುಂದುವರಿಯುತ್ತೆ. ಗ್ರಾಮಾಡಳಿತ ಅಧಿಕಾರದ ಸಂಘಗಳು ಹಾಗೂ ನಮ್ಮ ಅಧಿಕಾರ ವ್ಯಾಪ್ತಿ ಏನಪ್ಪ ಅಂತಂದರೆ, ಈಗ ಕೆಲಸ ಮಾಡು ಅಂತಾರೆ. ಕೆಲಸ ಮಾಡು ಅಂತಂದರೆ ಅದೇ ಇರ್ತಕ್ಕಂಥ ಮೂಲ ಸೌಕರ್ಯ ಕೊಡಬೇಕು. ಸರ್ಕಾರದ ಕೆಲಸ ದೇವ್ರ ಕೆಲಸ, ನಾವು ಖಂಡಿತ ಮಾಡ್ತೀವಿ. ಸರ್ಕಾರ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ. ಆ ದೇವ್ರ ಕೆಲಸ ಮಾಡೋಕ್ಕೆ ನಮಗೆ ಸಾಮಗ್ರಿಗಳು ಬೇಕಲ್ಲ. ನಮಗೆ ಸರಿಯಾಗಿರ್ತಕ್ಕಂಥ ಆಫೀಸ್ ಬೇಕು, ಹಾಗೂ ಕಂಪ್ಯೂಟರ್ ಬೇಕು, ಪ್ರಿಂಟರ್ ಬೇಕು. ಮತ್ತು ಒಬ್ಬ ಮನುಷ್ಯ ಒಂದೇ ಸತಿ ಎಲ್ಲದನ್ನೂ ಸಹ ಊಟ ಮಾಡೋಕ್ಕಾಗಲ್ವಲ್ಲ ಸರ್. ಒಂದು ಸಲ ಮುದ್ದೆ, ಒಂದು ಸಲ ಅನ್ನ ಸಾಂಬಾರು, ಒಂದೊಂದೇ ಆಗಿ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನಮಗೆ ನಿಗದಿತವಾಗಿರ್ತಕ್ಕಂಥ ಸಮಯ ಬೇಕು. ಯಾಕೆಂದರೆ ಯಾವುದೇ ಒಂದು ಕಾರ್ಯರೂಪಕ್ಕೆ ಒಂದು ಯೋಜನೆಯನ್ನು ಸಕ್ಸಸ್ಫುಲ್ ಮಾಡ್ಬೇಕಂದ್ರೆ ಅದಕ್ಕೆ ಲಿಮಿಟೇಷನ್ ಇದೆ. ಈಗ ಒಬ್ಬ ಹುಡುಗ ಏಕ್ತಮವನ್ನ SLC ತಂದು ಕೂರ್ಸೋಕ್ಕಾಗುತ್ತಾ? ಏಕ್ತಮವನ್ನ ಡಿಗ್ರಿ ಹೋಲ್ಡರ್ ಮಾಡೋಕ್ಕಾಗುತ್ತಾ? ಹಂತಂತವಾಗೆ ಮಾಡಬೇಕು. ಒಂದು ಕೆಲಸ ಮಾಡಾದ್ಮೇಲೆ ಇನ್ನೊಂದು ಕೆಲಸ ಕೊಡಬೇಕು, ಇನ್ನೊಂದು ಕೆಲಸ ಇನ್ನೊಂದು ಕೊಡಬೇಕು. ನಮಗೇನು ಮೂಲ ಸೌಕರ್ಯ ಕೊಡ್ದಲೆ ಎಟಿ ಟೈಮ್ 21 ಆ್ಯಪನ್ನ ನಮ್ಮ ಪರ್ಸನಲ್ ಮೊಬೈಲಿಗೆ ಬಿಟ್ಟು ನಾವು ವೈಯಕ್ತಿಕವಾಗಿ ನಮ್ಮ ಫ್ರೆಂಡ್ಸ್ಗಳಿಗಾಗಲಿ ನಮ್ಮ ತಂದೆ ತಾಯಿಗಳಿಗೆ ಫೋನ್ ಮಾಡೋಕ್ಕಾಗಲ್ಲ. ಹಂಗಾಗ್ಬಿಡುತ್ತೆ ನಮ್ಮ ಮೊಬೈಲ್ಗಳು. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಸರಿಯಾದ ನಮಗೆ ಸಮಯ ಬೇಕು. ಒಂದೊಂದು ಕೆಲಸ ಮಾಡಬೇಕು ಅಂದರೆ ಇಷ್ಟಿಷ್ಟು ಸಮಯ ಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಮೂಲ ಸೌಕರ್ಯ ಬೇಕು. ಯಾವುದೇ ಒಂದು ನಾವು ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ ಅದಕ್ಕಿರ್ತಕ್ಕಂಥ ಸವಲತ್ತುಗಳು ಕೊಟ್ಟರೆ ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್. ಅದಕ್ಕೋಸ್ಕರ ಇವತ್ತಿನ ಮುಷ್ಕರ ಸರ್. ನಮಗೆ DC ಸ್ಪಂದನೆ ಇವತ್ತು ಸಂಜೆ ಒಳಗೆ ಏನಾಗುತ್ತೆ ಅಂತ ನೋಡ್ತೀವಿ ಸರ್. ಅದಕ್ಕೋಸ್ಕರ ಮುಷ್ಕರ ಕೂತಿದ್ದೀವಿ. ಅವ್ರು ಏನು ಹೇಳ್ತಾರೆ ನಾವು ಕಾಯ್ತಾಯಿದ್ದೀವಿ ಸರ್. ಅವರ ಆಜ್ಞೆನ, ಅವ್ರ ಆರ್ಡ್ರನ್ನೇ ಕಾಯಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೀವಿ ಸರ್. ಆಗಲಿಲ್ಲ ಅಂದರೆ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ಈ ಮುಷ್ಕರನ ಮುಂದುವರಿಸೋಕ್ಕೆ ರೂಪುರೇಷೆಗಳನ್ನು ರೂಪಿಸ್ಕೊಂತೀವಿ ಸರ್. ಹೆಚ್ಚಿನದಾಗಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಕನಿಷ್ಠ 20 ವರ್ಷದ ಸೇವೆಯನ್ನು ಮಾಡ್ತಾಯಿದ್ದಾರೆ ಒಂದು ಪ್ರಮೋಷನ್ನ ತಗೊಳ್ಳೋದಕ್ಕೆ. ಅದರಿಂದಾಗಿ ಒಂದು ಪದೋನ್ನತಿಯನ್ನು ಆದಷ್ಟು ಬೇಗ ನಮಗೆ ಕಲ್ಪಿಸ್ಕೊಡ್ಬೇಕು. ರೂಲ್ 6 ಜಾರಿ ಮಾಡಬೇಕು. ರೂಲ್ 6 ನಮ್ಮ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಅವ್ರನ್ನ ತಂದೆ ತಾಯಿಯನ್ನು ಇವನ್ ರಜಾ ದಿನಗಳಲ್ಲೂ ಸಹ ಹೋಗಿ ನೋಡೋಕ್ಕಾಗದೇ ಇರ್ತಂಥ ಪರಿಸ್ಥಿತಿ ಇದೆ. ಹಾಗಾಗಿ ರೂಲ್ 6 ಪತಿ ಪತ್ನಿ ಪ್ರಕರಣಗಳನ್ನು ಜಾರಿಗೆ ತಂದು ಅವರ ಫ್ಯಾಮಿಲಿ ಜೊತೆ ಖುಷಿಯಾಗಿರುವಂಥ ಸಮಯವನ್ನು ಮಾಡಿಕೊಡ್ಬೇಕು. ಅದೇ ರೀತಿ ರಜಾ ದಿನಗಳಲ್ಲಿ ಸಹ ನಾವು 2 ವರ್ಷದಿಂದ ಅತಿಯಾಗಿ ರಜಾ ದಿನಗಳನ್ನು ಸಹ ಕೆಲಸವನ್ನು ಮಾಡ್ತಾಯಿದ್ದೀವಿ. ಡೈಲಿ ರಿವ್ಯೂ ಅನ್ನೋ ಹೆಸರಲ್ಲಿ ನಾವು ಮೆಂಟಲಿ ಹ್ಯಾರಾಸ್ಮೆಂಟ್ ಅಂತ ಆಗ್ತಾಯಿದೆ ನಮಗೆ. ಅದನ್ನು ನಾವು ಕೊನೆಗಾಣಿಸ್ಕೋಬೇಕು. ನಮ್ಮ ಗ್ರಾಮ ಸಹಾಯಕರಿಗೆ ಹೆಚ್ಚಿನದಾಗಿ ಸೇವಾ ಭದ್ರತೆ ಇಲ್ಲ. ನಾವಿಲ್ಲ ಅಂದರೆ ಗ್ರಾಮ ಸಹಾಯಕರಿಲ್ಲ, ಗ್ರಾಮ ಸಹಾಯಕರಿಲ್ಲ ಅಂದರೆ ನಾವಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ತಳಮಟ್ಟದಲ್ಲಿ ಅವ್ರಿಗೆ ಸೇವಾ ಭದ್ರತೆಯನ್ನು ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೊನೆ ಕಡೆ ನೌಕರಿಗೆ ESI PF ಅನ್ನೋ ಒಂದು ಸೌಲಭ್ಯ ಇರ್ತದೆ. ಆದರೆ ನಮ್ಮ ಗ್ರಾಮ ಸಹಾಯಕರಿಗೆ ಕೊನೆಯದಾಗಿ ಒಂದು ರಿಟೈರ್ಮೆಂಟ್ ಕೊಡ್ತಕ್ಕಂಥ ಸ್ಟೇಜಲ್ಲಿ ಒಂದು ಶಾಲು, ಒಂದು ಹಾರ ಬಿಟ್ಟರೆ ಒಂದು ಸಣ್ಣ ಒಂದು ಪರಿಹಾರವನ್ನು ಅವರು ತೊಗೊಂಡೋಗಲ್ಲ. ಕಡೆಯ ವೇತನ, ಕನಿಷ್ಠ ವೇತನ 15,000ವನ್ನು ಪರ್ ಮಂತ್ ಪಡಿತಾ ಇದ್ದಾರೆ. ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮ ಸಹಾಯಕರಿಗೆ ಅವರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದ ಒಂದು ಬೇಡಿಕೆ. ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಸರ್ಕಾರ ಆದಷ್ಟು ಬೇಗ ನಮ್ಮ ಈಡೇರಿಸಿ ಅವರೇ ಅಲ್ಲಿಂದ ಕರೆಯನ್ನು ಕೊಡಬೇಕು, ನೀವು ಹೋರಾಟವನ್ನು ಮುಗಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ.